ಚಕಿತನಾಗಿ ನೋಡುತ್ತ ಹಾಯ್ ಗೈಸ್, ನೀವೀಗ ಪ್ರಿವ್ಯೂ ಅಲ್ಲಿ ನೋಡಿದ್ರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ತನಕ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಹತ್ರ ಇರೋ ಲೈಟ್ ಮಷೀನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಒಂದು ಫುಲ್ ಪ್ರಾಜೆಕ್ಟ್ ಅಂತ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಒಂದು ಸಾಂಗ್ ಇರುತ್ತೆ. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಬೇಕೋ ಆ ಥರ ಫೋಟೋ ಹಾಕೊಳ್ಳಿ. ನಾನು ಈ ಫೋಟೋ ಹಾಕೋತೀನಿ. ಈ ಫೋಟೋ ಹಾಕೊಂಡು ಈ ಥರ ಜೂಮ್ ಮಾಡ್ಕೊಳ್ಳಿ ಗೈಸ್. ಕರೆಕ್ಟಾಗಿ ಕುಂದ್ರೋ ಹಾಗೆ ಈ ಥರ ಜೂಮ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫುಲ್ ಸ್ಕ್ರೋಲ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫುಲ್ ಆಯಿತು. ಮತ್ತು ಇಲ್ಲಿ ರೆಡ್ ಮಾರ್ಕ್ ಟಿಕ್ ಇದೆ ಅಲ್ಲ, ಇದ್ರ ಮೇಲೆ ಒಂದು ಕರೆಕ್ಟಾಗಿ ಇಟ್ಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅದೇ ಫೋಟೋ ಹಾಕೊಳ್ಳಿ. ಅದೇ ಫೋಟೋ ಹಾಕೊಂಡು ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇದನ್ನು ಮಾಡಿ. ಈ ಥರ ಆಯಿತು. ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಇದೆ ನೋಡಿ ಮೇಲ್ಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ಜೂಮ್ ಮಾಡಿ ಇಟ್ಕೊಳ್ಳಿ. ನಾನು ಈ ಥರ ಇಟ್ಕೊತೀನಿ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲೊಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫುಲ್ ಪ್ರಾಜೆಕ್ಟ್ ಅಂತಾನೆ ಕೊಟ್ಟಿರ್ತೀನಿ. ಇದ್ರ ಮೇಲೆ ಬಂದ್ಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಬಲ್ ಬಾಕ್ಸ್ ಅಲ್ಲಿ ಒಂದು ಪ್ಲಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಲೇಯರ್ ಅಂತ ಹೊಡ್ರಿ, ಮತ್ತೆ ಬ್ಯಾಕ್ ಬರ್ರಿ. ಮತ್ತೆ ನಿಮ್ಮ ಪ್ರಾಜೆಕ್ಟ್ ಮೇಲೆ ಹೋಗಿ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಲೇಯರ್ ಅಂತ ಹೊಡ್ರಿ. ಈ ಥರ ಕುಂದಿರುತ್ತೆ. ಮತ್ತೆ ಬ್ಯಾಕ್ ಬನ್ನಿ, ಅದೇ ಥರ ಮಾಡ್ಕೊಳ್ಳಿ ಎಲ್ಲ. ಇನ್ನೊಂದು ಹೇಳ್ತೀನಿ ನೋಡಿ, ಮತ್ತೆ ವಿಡಿಯೋಲಿ ಅಂತ ಆಗುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಬಲ್ ಚೌಕ್ ಬಾಕ್ಸ್ ಅಲ್ಲಿ ಪ್ಲಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಲೇಯರ್ ಅಂತ ಹೊಡ್ರಿ. ಮತ್ತೆ ಬ್ಯಾಕ್ ಬರ್ರಿ, ನಿಮ್ಮ ಪ್ರಾಜೆಕ್ಟ್ ಮೇಲೆ ಹಾಕೊಳ್ಳಿ. ಇದೇ ಥರ ಮಾಡ್ಕೊಳ್ಳೋದಲ್ಲ. ಇದನ್ನ ಓದು ಕರೆಕ್ಟಾಗಿ ಇಲ್ಲಿ ನಟ್ ನಡುವರ್ಕ್ ಇಟ್ಕೋಬೇಕು. ಈ ಥರ ಕುಂತು ಮತ್ತೆ ಎಲ್ಲ ಅದೇ ಥರ ಮಾಡ್ಕೊಳ್ಳಿ. ಮತ್ತೆ ಲಾಸ್ಟಿಗೆ ಸಿಗ್ತೀನಿ ನೋಡಿ, ಈ ಥರ ಆಗಿದೆ. ಇನ್ನೆರಡು ಉಳಿದಿವೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ವಿಡಿಯೋ. ಇಲ್ಲಿ ಡಬಲ್ ಚೌಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ, ಫುಲ್ ಪ್ರಾಜೆಕ್ಟ್ ಮೇಲೆ ಹೋಗಿ ಇದೇ ಥರ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಲೇಯರ್ ಅಂತ ಹೊಡ್ರಿ. ಈ ಥರ ಕುಂತು ಮತ್ತೆ ಇನ್ನೊಮ್ಮೆ ಬ್ಯಾಕ್ ಬನ್ನಿ, ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ ಲೇಯರ್ ಅಂತ ಹೊಡ್ರಿ. ಮತ್ತೆ ಬ್ಯಾಕ್ ಬರ್ರಿ, ಪ್ರಾಜೆಕ್ಟ್ ಮೇಲೆ ಹೋಗಿ ಲಾಸ್ಟಲ್ಲಿ ಇಲ್ಲಿ ರೆಡ್ ಮಾರ್ಕ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಬಲ್ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಲೇಯರ್ ಅಂತ ಹೊಡ್ರಿ. ಆಯಿತು ವಿಡಿಯೋ. ಇದನ್ನು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಡಿ. ಈಗ ಯಾವ ಥರ ಡೌನ್ಲೋಡ್ ಮಾಡೋದಂದ್ರೆ ಇಲ್ಲಿ ಮೇಲ್ಗಡೆ ಚೌಕ್ ಬಾಕ್ಸಲ್ಲಿ ಏರೋ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ.